ವ್ಯೂಹದ ಆಹಾರದ ಪಯಣ. ನಾವು ಸೇವಿಸಿದ ಆಹಾರವು ಬಾಯಿಯಿಂದ ಅನ್ನನಾಳದ ಮೂಲಕ ಜಠರಕ್ಕೆ ಸೇರಿ ನಂತರ ಯಕೃತ್, ಪಿತ್ತಕೋಶ, ಮೇದೋಜೀರಕಾಂಗಗಳ ಸ್ರವಿಕೆಯ ಸಹಾಯದಿಂದ ಆಹಾರವು ಸಣ್ಣ ಕರುಳಿನಲ್ಲಿ ಪೂರ್ಣವಾಗಿ ಜೀರ್ಣಗೊಂಡು ಉಳಿದ ಪದಾರ್ಥವು ದೊಡ್ಡ ಕರುಳನ್ನು ಸೇರಿ ನಂತರ ತ್ಯಾಜ್ಯವು ಗುದನಾಳದ ಮೂಲಕ ಗುದದ್ವಾರದಿಂದ ದೇಹದಿಂದ ಹೊರ ಹಾಕಲ್ಪಡುತ್ತದೆ. ಈಗ ಜೀರ್ಣಾಂಗ ವ್ಯೂಹದ ಅಂಗಗಳ ಕಾರ್ಯವಿವರ. ನಾನು ಬಾಯಿಯ ಮೂಲಕ ಆಹಾರವು ದೇಹದೊಳಗೆ ಸೇರುತ್ತದೆ. ದೇಹದೊಳಗೆ ಆಹಾರ ಸೇವಿಸುವ ಪ್ರಕ್ರಿಯೆಗೆ ಆಹಾರ ಸೇವನೆ ಎನ್ನುವರು. ಸೇವಿಸಿದ ಆಹಾರವನ್ನು ಹಲ್ಲುಗಳು ಒಗೆದು ಸಣ್ಣ ಕಣಗಳನ್ನಾಗಿ ಮಾಡುತ್ತವೆ. ಅನ್ನನಾಳ ನೆಟ್ಟಗಾದ ಆಹಾರ ಅನ್ನನಾಳದ ಮೂಲಕ ಜಠರವನ್ನು ಸೇರುತ್ತದೆ. ನಾನು ಜಠರವು ಚಪ್ಪಟೆಯಾದ ಜೆ ಆಕಾರದಲ್ಲಿ ಇರುತ್ತದೆ. ಜಠರದ ಒಳಪದರವು ಅಂಟಾದ ಲೋಳೆ, ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಜೀರ್ಣರಸಗಳನ್ನು ಸ್ರವಿಸುತ್ತದೆ. ಅಂಟಾದ ಲೋಳೆಯು ಜಠರದ ಒಳಪದರಗಳನ್ನು ರಕ್ಷಿಸುತ್ತದೆ. ಹೈಡ್ರೋಕ್ಲೋರಿಕ್ ಆಮ್ಲವು ಆಹಾರದ ಜೊತೆ ದೇಹದೊಳಗೆ ಪ್ರವೇಶಿಸುವ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತದೆ. ಜೀರ್ಣರಸವು ಜಠರದ ಮಾಧ್ಯಮವನ್ನು ಆಮ್ಲೀಯವನ್ನಾಗಿಸಿ ಪ್ರೋಟೀನ್ಗಳನ್ನು ಸರಳ ವಸ್ತುಗಳಾಗಿ ವಿಭಜಿಸುತ್ತದೆ. ನಾನು ಯಕೃತ್ ದೇಹದ ಅತ್ಯಂತ ದೊಡ್ಡ ಗ್ರಂಥಿಯಾಗಿದೆ. ಇದು ಪಿತ್ತರಸವನ್ನು ಸ್ರವಿಸುತ್ತದೆ. ಈ ಪಿತ್ತರಸವು ಕೊಬ್ಬಿನ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ನಾನು ಪಿತ್ತಕೋಶ. ಈ ಪಿತ್ತರಸವು ಚೀಲದಂತಿರುವ ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ. ನಾನು ಮೇದೋಜೀರಕಾಂಗ. ಇದು ಜಠರದ ಕೆಳಗೆ ಕಂಡುಬರುತ್ತದೆ. ಇದು ಮೇದೋಜೀರಕ ರಸವನ್ನು ಸ್ರವಿಸುತ್ತದೆ. ಈ ರಸವು ಕಾರ್ಬೋಹೈಡ್ರೇಟ್, ಕೊಬ್ಬು ಮತ್ತು ಪ್ರೋಟೀನ್ಗಳನ್ನು ಸರಳ ರೂಪಕ್ಕೆ ಪರಿವರ್ತಿಸುತ್ತದೆ. ನಾನು ಸಣ್ಣ ಕರಳು. ಆಹಾರವು ನಂತರ ಸಣ್ಣ ಕರಳಿಗೆ ಹೋಗಿ ಇನ್ನಷ್ಟು ಜೀರ್ಣವಾಗುತ್ತದೆ. ಸಣ್ಣ ಕರುಳಲ್ಲಿ ವಿಲ್ಲೆಗಳದ್ದು ಜೀರ್ಣಗೊಂಡ ಆಹಾರ ಹೀರಲ್ಪಡುತ್ತದೆ. ಜೀರ್ಣಗೊಂಡ ಆಹಾರವು ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ತಲುಪುತ್ತದೆ. ನಾನು ದೊಡ್ಡ ಕರಳು. ದೊಡ್ಡ ಕರಳು ಸಣ್ಣ ಕರುಳಿಗಿಂತ ಅಗಲವಾಗಿದ್ದು ಉದ್ದವು ಸುಮಾರು 1.5 ಮೀಟರ್ನಷ್ಟು ಇರುತ್ತದೆ. ದೊಡ್ಡ ಕರಳು ಜೀರ್ಣಗೊಳ್ಳದ ಆಹಾರದಿಂದ ನೀರು ಮತ್ತು ಲವಣಗಳನ್ನು ಹೀರುತ್ತದೆ. ನಾನು ಗುದನಾಳ ಮತ್ತು ಗುದದ್ವಾರ. ಉಳಿದ ತ್ಯಾಜ್ಯವು ಗುದನಾಳವನ್ನು ಸೇರುತ್ತದೆ ಮತ್ತು ಗುದದ್ವಾರದ ಮೂಲಕ ದೇಹದ ಹೊರ ಹಾಕಲ್ಪಡುತ್ತದೆ. ಇದಕ್ಕೆ ವಿಸರ್ಜನೆ ಎನ್ನುತ್ತಾರೆ. ಥ್ಯಾಂಕ್ ಯು.